ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತದೆ, ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಸೇರಿ ಇರಾನ್ ಮೇಲೆ ದೊಡ್ಡ ಭೀಕರವಾದ ದಾಳಿಯನ್ನೇ ಮಾಡಿದೆ. ಅದು ನೈಟಲ್ಲ, ಹಗಲಲ್ಲೇ ಸಮೇತ ದಾಳಿಯನ್ನು ಮಾಡಿವೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ದಾಳಿ ಮಾಡಿದ್ವು, ಯಾಕೆ ದಾಳಿ ಮಾಡಿದ್ವು ಮತ್ತು ಈ ವಿಷಯದಲ್ಲಿ ಟ್ರಂಪ್ ಅವರು ಯಾಕೆ ದೊಡ್ಡ ಸ್ಟೇಟ್ಮೆಂಟನ್ನು ನೀಡಿದರು ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಫಸ್ಟು ಇವರು ಎಲ್ಲೆಲ್ಲಿ ದಾಳಿ ಮಾಡೋದನ್ನು ನಾವು ನೋಡೋದಾದರೆ, ಈ ಇರಾನ್ ರಾಜಧಾನಿ ಇರ್ತೈತಲ್ಲ ತೆಹರಾನ್, ಅದ್ರ ಸುತ್ತಮುತ್ತ ಎಲ್ಲ ಸಮೇತ ಅಮೇರಿಕ ಮತ್ತು ಇಸ್ರೇಲ್ ಎರಡೂ ಸೇರಿಬಿಟ್ಟು ದಾಳಿಗಳನ್ನು ಮಾಡಾಕಿವೆ. ಮೊದಲಿಂದ ಅಮೇರಿಕ ಮತ್ತು ಇಸ್ರೇಲ್ ಎರಡೂ ಮಿತ್ರ ದೇಶಗಳವು. ಇವಾಗ ಅವು ಯಾವಾಗ ಬೇಕಾದ್ರೆ ಅವು ಯಾವಾಗೂ ಅಫಿಷಿಯಲ್ ಆಗಿ ಯುದ್ಧಗಳು ನಡೀತಾನೆ ಇತ್ತು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ. ಇವಾಗ ಸೆಂಟ್ರಲ್ಲಿ ಅಮೇರಿಕ ಸಮೇತ ಇನ್ವಾಲ್ವ್ ಆಗಿದೆ. ಇನ್ವಾಲ್ವ್ ಆಗಿಬಿಟ್ಟು ಈ ಇರಾನ್ ರಾಜಧಾನಿ ಇರ್ತೈತಲ್ಲ ತೆಹರಾನ್, ಆ ಸುತ್ತಮುತ್ತ ಎಲ್ಲರ ಸಮೇತ ಕೆಲವು ಈ ಮಿಲಿಟರಿ ರಿಸರ್ಚ್ ಏರಿಯಾಸ್ ಆಗಲಿ, ಸಮುದ್ರ ತೀರದ ಈ ಸ್ಟ್ರಾಟಜಿಕ್ ಝೋನ್ಸ್ ಇರ್ತವೆ ನೋಡು, ಅಲ್ಲಿ ಸಮೇತ ಮಿಲಿಟರಿ ರಿಸರ್ಚು ಅವೆಲ್ಲ ತೆಹರಾನ್ ಸುತ್ತಮುತ್ತ ಎಲ್ಲ ಸಮೇತ ಅಟ್ಯಾಕ್ ಮಾಡೋಕ್ಕಿದೆ ಅಮೇರಿಕ ಮತ್ತು ಇಸ್ರೇಲ್. ಅವೆರಡು ಡ್ರೋನ್ಗಳಿಂದ, ಮಿಸೈಲ್ಸ್ಗಳಿಂದ ಎಲ್ಲ. ಅದು ಹಗಲಲ್ಲೇ, ನೈಟ್ ಆದರೆ ಏನನ್ಬೋದು, ಹಗಲಲ್ಲೇ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಶರಣಾಗಿ, ಇಲ್ಲ ಇದ್ರೆ ಅಮೇರಿಕದ ಮಿಸೈಲ್ಗಳಿಗೆ ಹೊರಟೋಗ್ತೀರಾ ನೀವು, ಓಪನ್ ಸ್ಟೇಟ್ಮೆಂಟ್ ಅಂತೂ ಸಮೇತ ಟ್ರಂಪ್ ಅವರು ಕೊಟ್ಬಿಟ್ಟಾರೆ ಸ್ನೇಹಿತರೆ. ಇದರಿಂದ ಇರಾನ್ ಸ್ವಲ್ಪ ಸುಮ್ಮನೆ ಇತ್ತು, ಆದರೆ ಇಸ್ರೇಲು ಅಟ್ಯಾಕ್ ಮಾಡ್ತಾನೆ ಇತ್ತು. ಅದು ಇರಾನ್ ಯಾವಾಗೂ ದೊಡ್ಡ ಶತ್ರುಗಳ ದೇಶಗಳು ಇರಾನ್ ಮತ್ತು ಇಸ್ರೇಲು, ಅದು ನಾರ್ಮಲಾಗಿ ಇದ್ದಿದ್ದೆ. ಇನ್ನು ಇರಾನ್ ಅಧಿಕೃತವಾಗಿ ಏನೇನು ಹೇಳಿದಂತೆ, ನಮ್ಮ ಸರ್ಕಾರ ಅಫಿಷಿಯಲ್ ಸ್ಟ್ಯಾಂಡ್ ನಮ್ಮ ಚಟುವಟಿಕೆಗೆ ಬೆದರಿಕೆ ನೀಡ್ತಾವ್ರಿ, ಅಗತ್ಯವಿದ್ದರೆ ನಾವು ನಮ್ಮನ್ನು ರಕ್ಷಿಸಿಕೊಳ್ತೇವೆ ಅಂತ ಅವರು ಹೇಳ್ತಾನೆ ಇದ್ದಾರೆ ಸ್ನೇಹಿತರೆ. ಇವರು ಅಮೇರಿಕ ನಿಜವಾಗ್ಲೂ ಈ ಯುದ್ಧದಲ್ಲಿ ಇದೆಯಾ ನಾವು ನೋಡೋದಾದರೆ, ಒಂಥರ ಅವರು ಏರ್ಲೈನ್ಸ್ ರಕ್ಷಿಸ್ತವೆ, ನಮ್ಮ ಸೋಲ್ಜರ್ಸ್ ನಾವು ಸುರಕ್ಷತೆ ಪಡಿಸ್ಕೊತೀವಿ ಅಂತ ಅವರು ಹೇಳ್ತಾವ್ರೆ. ವಾರ್ನಿಂಗು, ಸ್ಯಾಂಕ್ಷನ್ USA ಡೈರೆಕ್ಟಾಗಿ ಹೇಳ್ತಾ ಇದೆ, ವಾರ್ನಿಂಗ್ಲಾಗಲಿ, ಸ್ಯಾಂಕ್ಷನ್ಸ್ ಆಗಲಿ, ಡಿಪ್ಲೊಮೆಸಿ, ಮಿಲಿಟರಿ ರೆಡ್ನೆಸ್ ಆಗಲಿ, ಅವೆಲ್ಲವೂ ಸಮೇತ ಹೇಳ್ತಾನೆ ಇದ್ದಾರೆ ಅಮೇರಿಕ ಅವರು. ಮತ್ತು ಒಂದಷ್ಟು ಟ್ರಂಪ್ ಅವರು ಮಾತುಗಳ ಸಮೇತನೂ ಕೆಲವು ಹೇಳಿದ್ದಾರೆ. ಇರಾನ್ ಅಣುಶಕ್ತಿ ಪಡೆದರೆ ಜಗತ್ತಿಗೆ ಅಪಾಯನ, ಅವರು ಇರಾನು ನ್ಯೂಕ್ಲಿಯರ್ ವೆಪನ್ ಅವರು ತಯಾರು ಮಾಡಿದ್ರೆ ಎಲ್ಲ ದೇಶಗಳಿಗೂ ಅದು ಅಪಾಯ ಅಂತ ಹೇಳ್ಬಿಟ್ಟು ಅವರು ಅದರಿಂದ ಸ್ಟೇಟ್ಮೆಂಟ್ ಹೇಳ್ತಾವ್ರೆ. ಇನ್ನು ಅಮೇರಿಕ ಫಸ್ಟ್ ಪಾಲಿಸಿ ಕೊಡ್ತಾ ಇರೋದು US ಸೇಫ್ಟಿ ಫಸ್ಟ್ ಅಂತ ಅವರು ಹೇಳ್ತಾನೆ ಇದ್ದಾರೆ ಸ್ನೇಹಿತರೆ. ಇದು ಒಂಥರ ಅವರು ಅಮೇರಿಕ ಸೇರಿ ಒಂಥರ ಆಗ್ತಾಯಿದ್ರೆ, ಇನ್ನು ಜಗತ್ತಿಗೆಲ್ಲ ಇದು ಮೇಲ್ಮೈ ಭಾರಿ ಪರಿಣಾಮ ಬೀಳ್ಬೋದು. ಯಾಕಂದರೆ ಆಯಿಲ್ ಪ್ರೈಸ್ ಇರಾನ್ನಿಂದನೇ ಜಾಸ್ತಿ ಇದಾಗೋದು. ಇನ್ನು ಇರಾನ್ ಅಂದರೆ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಮಾಡೋಕ್ಬೋದು, ಅವರು ಸ್ಟಾಕ್ ಮಾರ್ಕೆಟು ಅನ್ಸ್ಟೇಬಲ್ ಹೆಂಗೆ ಬೇಕಾದು. ಇನ್ನು ಈ ಅಟ್ಯಾಕ್ ಬೇರೆ ಮಿಡಲ್ ಈಸ್ಟಲ್ಲಿ ಆಗಿದೆ. ಅವರು ನೇರವಾಗಿ ಹೇಳಿದ್ದಾರೆ, ಆ ಜಾಗದಲ್ಲಿ ಅವರು ಅಟ್ಯಾಕ್ ಮಾಡಿದಾಗ ಅವರು PM ಇರಲಿಲ್ಲ, ಇರಾನ್ PM ಅಲ್ಲಿ ಇಲ್ಲ, ಅವರು ಬೇರೆ ಕಡೆ ಇದ್ದರು. ಅವರು ತಿರ್ಗಾ ಟ್ರಂಪ್ ಅವರು ಇವರು ಇಸ್ರೇಲ್ಗೂ ಇದಿರ್ತಾರೆ ನೋಡಿ, ಇರಾನ್ ಅವ್ರ ಜನಗಳಿಗೆ ಸಮೇತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ, ನಾವು ನಿಮಗೆ ಶತ್ರು ಅಲ್ಲ, ನಿಮ್ಮ ಸರ್ಕಾರಕ್ಕೆ ಮಾತ್ರ ನಾವು ಶತ್ರುಗಳು, ನೀವು ಮನೆಗಳಲ್ಲೇ ಇರಲಿ, ಸರ್ಕಾರ ನಿಮಗೆ ತಗೊಳ್ಳಿ ಅಂತ ಕೆಲವು ಸ್ಟೇಟ್ಮೆಂಟ್ಗಳು ಸಮೇತ ಕೊಟ್ಟಿದ್ದಾರೆ. ಇದರಿಂದ ಇನ್ನೂ ಇಂಡಿಯಾ ಏನು ಇನ್ವಾಲ್ವ್ ಆಗಿಲ್ಲ, ಏನಾಗ್ತೈತೆ ಗೊತ್ತಿಲ್ಲ. ಇದರಿಂದ ಈ ಇರಾನು ಸುಮ್ಮನೆ ಕೂತ್ಕೊಂಡಿಲ್ಲ, ಕೆಲವು ಅಮೇರಿಕ ಇದರಿಂದ ಹೋಗಿ ಕೆಲವು ದಾಳಿಗಳನ್ನು ಅದು ನಡೆಸಿದ್ದೆ, ಇಸ್ರೇಲ್ ಮೇಲೇನೂ ದಾಳಿಗಳು ನಡೆಸಿದ್ದೆ. ಇರಾನ್ ಸುಮ್ಮನೆ ಸೈಲೆಂಟಾಗಿತ್ತು, ಆಮೇಲೆ ಅದು ಸಮೇತ ಸ್ಟಾರ್ಟ್ ಮಾಡೋಕ್ಕಿದೆ. ಇದರಿಂದ ನಮಗೆಲ್ಲ ಪರಿಣಾಮ ಬೀಳ್ಬೋದು, ಆಯಿಲ್ ಪ್ರೈಸು ಇನ್ನೂ ಏನೇನೋ ಆಗ್ಬೋದು. ಅದನ್ನು ಏನೇನು ಆಗ್ತೈತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ ಹೊಸಬ್ ಮಾಡ್ತಾ ಇದ್ದೀರಿ ನಮ್ಮ ಚಾನಲ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.